ಹಾಂ ಈ ಕಡೆ ಬರ್ರಿ ಎಲ್ಲರೂ. ಬಂಧುಗಳೇ ನಮಸ್ಕಾರ. ನಾನು ಹನುಮಂತಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ಬೀದರ್ ಜಿಲ್ಲೆಯ KRS ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ಮತ್ತೆ ಎಲ್ಲ ನಮ್ಮ ಪಕ್ಷದ ಸೈನಿಕರೆಲ್ಲರೂ ಸೇರಿಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ, ಅಮಾಯಕರ ಹಿತದೃಷ್ಟಿಯಿಂದ ಇಲ್ಲಾಗ್ತಕ್ಕಂತಹ ಏನು ಪೊಲೀಸ್ ಇಲಾಖೆಯಿಂದ ಆಗ್ತಕ್ಕಂತಹ ಅನ್ಯಾಯಗಳನ್ನು ತಡೆಯುವ ಉದ್ದೇಶದಿಂದ ಇವತ್ತು ನಮ್ಮ ಬೀದರ್ SP ಅವರು ವರ್ಗಾವಣೆ ಆಗಬೇಕಂತಂದು ನಾವೇನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ಇವರಿಗೆ ಏನಾದರೂ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ. ನಮ್ಮದು ADC ಸರ್ ಬಂದರೀಗ, ಮಾನ್ಯ ಜಿಲ್ಲಾಧಿಕಾರಿಗಳ ಇಲ್ಲ ಈಗ ಸದ್ಯಕ್ಕೆ, ಹಾಗಾಗಿ ನಂತರ ADC ಅವರು ಬಂದಾರ. ಇದು ಪತ್ರ ನಂತರ ಓದಿ ಅವರಿಗೆ ಕೊಟ್ಟ ನಂತರ ನಾವು ಹೋಗ್ತೇವೆ. ಇವರಿಗೆ ಮಾನ್ಯ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ಬೀದರ್ ಅವರ ಮುಖಾಂತರ ವಿಷಯ: ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿರುವುದರಿಂದ ಅವರನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಕೋರಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ KRS ಪಕ್ಷದ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಪ್ರದೀಪ್ ಗುಂಟಿರವರ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಮೂಡಿದೆ. ವರ್ಗಾವಣೆ ಪ್ರಮುಖ ಕರ್ತವ್ಯ ಲೋಪದೋಷಗಳು ಕೆಳಗಿನಂತಿವೆ: ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಬೀದರ್ ನಗರದ ಹೃದಯಭಾಗದಲ್ಲಿ ಹಾಡಹಗಲಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಕೊಲೆ ಮಾಡಿ ATM ದರೋಡೆ ನಡೆದಿದೆ. ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ನಡೆದ ಈ ಕೃತ್ಯವು ಜಿಲ್ಲೆಯ ಜನತೆಯಲ್ಲಿ ಆತಂಕ ಮತ್ತು ಅಸುರಕ್ಷಿತ ಭಾವನೆಯನ್ನು ಮೂಡಿದೆ. ಈ ಗಂಭೀರ ಪ್ರಕರಣ ನಡೆದು 2 ವರ್ಷಗಳು ಕಳೆದರೂ ದರೋಡೆಕೋರರನ್ನು ಪತ್ತೆ ಹಚ್ಚುವಲ್ಲಿ ಸ್ಥಳೀಯ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ಹಾಗೂ ತನಿಖೆಯ ಹೆಸರಿನಲ್ಲಿ ಸಾರ್ವಜನಿಕರ ಲಕ್ಷಾಂತರ ತೆರಿಗೆ ಹಣವನ್ನು ಖರ್ಚು ಮಾಡಲಾಗಿದ್ದರೂ ಯಾವುದೇ ಸಕಾರಾತ್ಮಕ ಫಲಿತಾಂಶ ಬಂದಿಲ್ಲ. 3ನೇದು, ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿರುವ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಮತ್ತು ದಕ್ಷತೆಯಿಂದ ತನಿಖೆ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತಿದೆ. ಸಾರ್ವಜನಿಕರು ಪೊಲೀಸ್ ಠಾಣೆಗಳಿಗೆ ಬಂದಾಗ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸೌಜನ್ಯದಿಂದ ಮತ್ತು ಗೌರವದಿಂದ ನಡೆದುಕೊಳ್ಳುತ್ತಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಪ್ರದೀಪ್ ಗುಂಟಿರವರೇ ಆರೋಪಿಗಳನ್ನು ರಕ್ಷಿಸುತ್ತಿದ್ದಾರೆ ಎಂಬುದಕ್ಕೆ ದಿನಾಂಕ 8/5/2026 ಅಂದ್ರೆ ಇದೇ ಮೊನ್ನೆ ಜಿಲ್ಲೆಯ ಕಮಲ್ನಗರ ತಾಲೂಕಿನ ಬೆಳಕುಣಿ B ಗ್ರಾಮದ 10ನೇ ತರಗತಿಯ 16 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಿ ಹಾಕಿ ಆರೋಪಿಗೆ ರಕ್ಷಿಸಲು ಪ್ರಯತ್ನಿಸಿದ್ದಾರೆ. ಮೃತಪಟ್ಟ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಬಂದ ಕೆಲವು ಮುಖಂಡರಿಗೆ ನೋಟಿಸ್, ಕೆಲವರಿಗೆ ಅಕ್ರಮ ಬಂಧನ ಮತ್ತು SP ಕಚೇರಿಗೆ ಬಂದವರಿಗೆ ಪೊಲೀಸ್ ದೌರ್ಜನ್ಯ ಮಾಡಿ ಕಚೇರಿಯಿಂದ ಹೊರಗೆ ತಳ್ಳಿದ್ದಾರೆ. ಕೆಲವರ ಮೊಬೈಲ್ಗಳು ಕಚೇರಿಯ ಹೊರಗಡೆ ಇಡಲು ಒತ್ತಾಯಿಸಿದ್ದಾರೆ. ಸದರಿ ಪೊಲೀಸ್ ಅಧಿಕಾರಿಗಳು ಸುಳ್ಳು ಕೇಸು ದಾಖಲಿಸಲು ಪ್ರಚೋದನೆ. ಮೇಲಧಿಕಾರಿಗಳ ಒತ್ತಡದಿಂದ ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು ಸುಳ್ಳು ಕೇಸುಗಳು ದಾಖಲಾಗಿವೆ. ಮೃತಪಟ್ಟ ಬಾಲಿಕೆಯ ಕುಟುಂಬಸ್ಥರ ಹೇಳಿಕೆಗೆ ಸ್ಪಂದಿಸದೆ ಅಥವಾ ನಿರಾಕರಿಸಿದ್ದಾರೆ. ಅವರು ಹೇಳಿದಂಥದ್ದು ತಮ್ಮ ಮನಬಂದಂತೆ UDR ಮತ್ತು FIR ದಾಖಲಿಸಿದ ಔರದ್ B
ಪೊಲೀಸ್ ಠಾಣೆಯ PSI ಇವರ ವಿರುದ್ಧ SP ರವರು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಇನ್ಸೂರೆನ್ಸ್ ಮುಗಿದು ಹೋದ ಪೊಲೀಸ್ ಇಲಾಖೆಯ 4 ಚಕ್ರದ ವಾಹನ ಬಳಸುತ್ತಿರುವಾಗ ಇನ್ಸೂರೆನ್ಸ್ ಕೇಳಿದಕ್ಕೆ ಕರ್ತವ್ಯಕ್ಕೆ ಅಡ್ಡಿ ಎಂದು ಸಾರ್ವಜನಿಕರ ಮೇಲೆ ಸುಳ್ಳು ಕೇಸು ದಾಖಲಿಸಿದ್ದಾರೆ. ಹಾಡಹಗಲಲ್ಲಿ ದರೋಡೆಗಳು, ಕೊಲೆಗಳು ನಡೆಯುತ್ತಿದ್ದು ಮತ್ತು ಆರೋಪಿಗಳು ರಾಜರೋಷವಾಗಿ ಓಡಾಡುತ್ತಿರುವುದು ಪೊಲೀಸ್ ಇಲಾಖೆಯ ಮೇಲಿನ ವಿಶ್ವಾಸವನ್ನು ಕುಂದಿಸಿದೆ. ಜಿಲ್ಲೆಯಲ್ಲಿ ಅವಿರತವಾಗಿ ನಡೆಯುತ್ತಿರುವ ಅಕ್ರಮ ದಂಧೆಗಳು, ಉದಾಹರಣೆಗೆ ಜೂಜಾಟ ಮತ್ತು ಯಾವುದೇ ಪರವಾನಗಿ ಪತ್ರ ಪಡೆಯದೆ ಅಕ್ರಮ ಮದ್ಯ ಮಾರಾಟ ತಡೆಯಲು ಯಾವುದೇ ಕಠಿಣ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ದೂರುದಾರರೊಂದಿಗೆ ಸೌಜನ್ಯದಿಂದ ಮತ್ತು ಗೌರವದಿಂದ ಕೆಲವು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ನಡೆದುಕೊಳ್ಳುತ್ತಿಲ್ಲ. ಯಾವುದೇ ನೋಟಿಸ್ ನೀಡದೆ ಹಾಗೂ ಪ್ರಕರಣ ದಾಖಲು ಆಗದೇ ಇದ್ದರೂ ಕೂಡ ಪ್ರಕರಣ ದಾಖಲಾಗಿದೆ ಎಂದು ಸುಳ್ಳು ಹೇಳಿ ಅಕ್ರಮ ಬಂಧನ ಮಾಡುತ್ತಿದ್ದಾರೆ. ಆದ್ದರಿಂದ ತಾವುಗಳು ಮೇಲೆ ತಿಳಿಸಿದ ವರ್ಗಾವಣೆ ಪ್ರಮುಖ ಕರ್ತವ್ಯ ಲೋಪದೋಷಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯ ಹಿತದೃಷ್ಟಿಯಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಮರುಸ್ಥಾಪಿಸಲು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಪ್ರದೀಪ್ ಗುಂಟೆರವರನ್ನು ಕೂಡಲೇ ವರ್ಗಾವಣೆ ಮಾಡಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯನ್ನು ನೇಮಿಸಬೇಕೆಂದು KRS ಪಕ್ಷದ ಬೀದರ್ ಜಿಲ್ಲಾ ಸಮಿತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಇದನ್ನು ಸರ್ ನಾವು ಯಾರಿಗಿದು ಮಾಡಿದ್ದೇವೆ ಅಂತಂದ್ರೆ ಫೋಟೋ ತೆಗಿತೀರ ಯಾರು ಲಾಕ್ ಇನ್ನೂ ಸರ್ ಯಾರು ನಾವೇ ಸಬ್ಮಿಟ್ ಮಾಡೇ ಕೊಟ್ಟಿದ್ದೀವಿ. DGP ಇದು ಗೃಹ ಸಚಿವರಿಗೆ ಸರ್, ಇದು ಪೊಲೀಸ್ ಮಹಾನಿರೀಕ್ಷಕರು ವಲಯ ಗುಲ್ಬರ್ಗ ಸರ್. ಇದರ ನಂತರ ಒಂದು ಕಾಪಿ ತಮ್ಮ ಜಿಲ್ಲಾಧಿಕಾರಿಯವರಿಗೆ ಗುಲ್ಬರ್ಗ ಕಳಿಸ್ಕೊಡ್ತಾರೆ. ಓಕೆ ಸರ್, ಇದೊಂದು ರೋಡ್ ತಗೊಂಡು ಬರ್ರಿ. ಈ ಕಡೆ ಬರಲ್ಲ ಚಾಲು ಇರಲಿ, ಲೈವ್ ಚಾಲು ಇದೆ. ಅದೇ ಯಾಕಂತ ಬಂದಾಗ್ಯದ ಸ್ಟ್ರಕ್ ಆಗ್ಯದ ಫೋನ್ ಸರಿ ಅಂದು ಲೈವ್ ಅದನ್ನ ಬಂಧುಗಳೇ, ಏನು ಬೀದರ್ ಜಿಲ್ಲೆಯಲ್ಲಿ ನಿಮ್ಗೆ ಏನು ಹೇಳಿಕೆ ಕೊಡ್ಬೇಕಾ? ಏನು ಲೋಗ ಹಿಡಿತೀರಿ? ಏನು ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಸಾಮಾನ್ಯ ಜನರಿಗೆ, ಬಡ ಜನರಿಗೆ, ಯಾರಿಗೆ ತೋಳ್ಬಲ ಇಲ್ಲ, ಯಾರಿಗೆ ಹಣಬಲ ಇಲ್ಲ, ಯಾರಿಗೆ ಶಕ್ತಿ ಬಲ ಇಲ್ಲ, ಅಂಥವ್ರ ಮೇಲೇನಂತಂದ್ರೆ ಇವರು ನಮ್ಮ ಪೊಲೀಸ್ ಅವ್ರೇನಂತಂದ್ರೆ ಏನು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳು ಯಾವ ಮಾಡ್ತಾ ಇಲ್ಲ. ಇವರು ನಮ್ಮ ಬೀದರ್ SP ಅವರು ಒಂದು ಹೊಸ ಇವರೇ ಒಂದು ಆದೇಶ ಮಾಡಿನ ಕಾಣಿಸ್ಲತ್ತಾರೆ ನನಗೆ. ಯಾಕಂತಂದ್ರೆ ಮೊನ್ನೆ ಅವ್ರಿಗೆ ಕೇಳಿದಾಗ ಹೋಗಿದ್ದೆ ನಾನು. ಮೊನ್ನಿನ ಈ ಘಟನೆ ಈಗೇನು ಮಾತಾಡಿದ ನಾನು, ಅಪ್ರಾಪ್ತ ಬಾಲಕಿ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ಆಗಿತ್ತು. ಆ ಹೆಣ್ಮಗಳು ಅವತ್ತಿನ ದಿನ ಎಂದು ಕೊಲೆ ಆಗ್ಯದ, ಅವತ್ತಿನ ದಿನ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋ ಹೊತ್ತಿನಾಗ ಅವರದ್ದು ಪೊಲೀಸ್ ಠಾಣೆಯ ಸಿಬ್ಬಂದಿ ASI ಇರ್ಬೋದು, PSI ಇರ್ಬೋದು, ಯಾರು ಬಂದಿದ್ದಾರಲ್ಲ ಅವರಿಗೆ ಈ ಹೆಣ್ಮಗಳು ಹೇಳ್ತಾ ಇದ್ದಾಳ, ಅಲ್ಲ ಸರ್ ಅದು ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಆ ಹುಡುಗನ ಹೆಸರು ಸಮೇತ ಹೇಳಿದ್ದಾಳ. ಅವ್ರು ಇವನೇ ಇದು ಮಾಡ್ಯಾರ. ಮತ್ತೆ ಅಲ್ಲಿ ನಡೆದಂಥ ಹಿಂದಿನ ಹಿಡ್ಕೊಂಡು ನಡೆದಂಥ ಘಟನೆಗಳ ಬಗ್ಗೆದಾಗ ಹೇಳ್ತಾಳ, ಯಾವುದೂ ಲೆಕ್ಕಕ್ಕೆ ತಗೋತಾ ಇಲ್ಲ. ಅಂದ್ರೆ ಅವರು ಪೊಲೀಸನವ್ರು ಏನು ಮಾಡ್ತಾರೆ, ಸಾಮಾನ್ಯ ಜನಗಳದ್ದು ಯಾವುದೇ ಒಂದು ಅನ್ಯಾಯ ಆದಾಗ ತನ್ನ ಮನೆ ಬಂದಂಥ FIRಗಳು ಹಾಕಿ ಕೆಲವು ರಾಜಕಾರಣಿಗಳ ಗುಲಾಮರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಕಾಣಿಸ್ತದೆ. SP ಅವ್ರದ್ದೊಂದು 2-3 ಆದೇಶಗಳು ಇವರೇ ಹೊಸದು ಸೃಷ್ಟಿ ಮಾಡಿದಂಗೆ ಕಾಣಿಸ್ತಾರ. ಏನೇನೋ ಒಂಬತ್ತು ಹೇಳ್ತೇನೆ ನಾನು. ಬೀದರ್ ಜಿಲ್ಲೆಯಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ಅವರ ಮನೆಯವರೇ ಅಥವಾ ಅವರಿಗೆ ಪರಿಚಯ ಇದ್ದವರೇ ಮಾತ್ರ ಅವರಿಗೆ ಸಹಾಯ ಮಾಡಬೇಕು, ಬೇರೆ ಯಾರು ಮಾಡಬೇಡ್ರಿ. ಇದು ಬೀದರ್ SP ಏನು ನಮ್ಮ ಪ್ರದೀಪ್ ಗುಂಟಿ ಸರ್ ಇದ್ದಾರಲ್ಲ, ಇವರು ಹೇಳಿದ ಮಾತಿದು. ಯಾರು ಬರಬಾರ್ದು. ಮತ್ತು ಯಾರಿಗಾದರೂ ಅನ್ಯಾಯ ಆದರೆ ಹೋರಾಟ ಮಾಡಿದರೆ ಮಾತ್ರ
ಅಪರಾಧಕ್ಕೆ ತಕ್ಕಂತೆ ಸೆಕ್ಷನ್ಗಳು ಹಾಕ್ತಾರೆ. ಅಂದ್ರೆ ಎಲ್ಲಿ ಅನ್ಯಾಯ ನಡೀತದಲ್ಲ ಗಲ್ಲಿ ಕಾಣಿಸಿದ ಘಟನೆ ಎದುರಾದ್ರೂ ಇವ್ರು ಮನಸ್ಸು ಬಂದಪ್ಪಲೆ ಹಾಕ್ತಾರೆ. ಯಾರು ಏನಂತಂದ್ರೆ ಹಿಂಗೆ ಅದಕ್ಕೆ ವಾದ ಮಾಡೋದು ಅಥವಾ ಹಿಂಗೆ ನಾರ್ಮಲ್ ಆಗಿ ನಾವು ಹೇಳ್ತೇವೆ ಅಂದ್ರೆ ಕೇಳಿದ್ರೆ ನಾವು ಹೋರಾಟ ಮಾಡ್ಬೇಕೀಗ. ಅದ ಮಣ್ಣಿನ ಹುಡುಗಿದೆ ನೋಡ್ಕೊರಿ, ಆ ಹುಡುಗಿಗೆ 8ನೇ ತಾರೀಕು ಡೆತ್ ಆಯ್ತಾಳಕ್ಕೆ ಹುಡುಗಿ ಬೀದರ್ಗೆ ಬರ್ತದ. ಅದು ಎಲ್ಲೆಲ್ಲಿ ತಿರುಗಾಡ ಬಂದದ, ಈಗ ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗೋಗ್ಯದ. ಅದು ಏನೇನಾಗ್ಯದ ಅಂತ ಪೂರ ಸಂಪೂರ್ಣವಾಗಿ ಹೇಳೋದೇನು ಅವಶ್ಯಕತೆ ಇಲ್ಲ. ಅವ್ರದ್ರಾಗ ಡೆತ್ ಆಯ್ತಾಳ, ಅದು ನೋಡಿದ್ರೆ ಗೊತ್ತಾಗ್ಲತ್ತದ ಅದು ಡೆತ್ ಮಾಡಿದಾರೆ ಎಂಬಂಥದ್ದು ಕಾಣಿಸ್ಲತ್ತದ, ಕಣ್ಣಿಗೆ ಕಾಣಿಸ್ಲತ್ತದ. ಇನ್ನೊಂದು ಪೊಲೀಸರದು ಜಡ್ಜ್ಮೆಂಟ್ ಕೊಡೋದು ಯಾವುದು ಕಾನೂನಲ್ಲ. ಪೊಲೀಸರ ಕೆಲಸ ಏನು, ಸಾರ್ವಜನಿಕರು ದೂರು ಕೊಡಲಿ ಅಥವಾ ಠಾಣಕ್ಕೆ ಹೇಳಿಕೆ ಕೊಡ್ಲಕ್ಕೆ ಹೋದಾಗ ತನ್ನ ಮೌಖಿಕವಾಗಿ ದೂರು ಕೊಟ್ಟಾಗ ಅವರು ಹೇಳಿದಂಥ ಹೇಳಿಕೆಗಳನ್ನು ಬರ್ಕೊಂಡು FIR ಮಾಡ್ಬೇಕು. ಇವರು FIR ಮಾಡದೆ ಇವ್ರ ಕರ್ತವ್ಯ. ಅದನ್ನು ಬಿಟ್ಟುಕೊಟ್ಟು ಇದು ಸತ್ತಿಂದಲ್ಲ, ಇದು ಹುಟ್ಟಿಂದಲ್ಲ, ಇದು ಅದು ಆ ಕಿತಪತಿ ಅವ್ರಿಗೆ ಬೇಕಾಗಿಲ್ಲ, ಅವ್ರು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಹಂಗಾಗಿಲ್ಲ. ಅದು ಆ ಹೆಣ್ಮಗಳಿಗೆ ಇದು ಸತ್ತಿಂದಲ್ಲ ಅಂತಲ್ಲ, ಇವ್ರಿಗೆ ಏನು ಗೊತ್ತು? ಏನದು ತಳ್ಳ ಹೊತ್ತಿನಾಗ ಏನಲ್ಲ ಅಲ್ಲಿ ಯಾವ ಇದ್ದಿದಾರ ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದಾರ. ಆ ತಾಯಿ ಹೇಳ್ತಾಳ್ರಿ, ಬಾಲಕಿದ ತಾಯಿ ಹೇಳ್ತಾಳ, ಇಲ್ಲ ಹಿಂಗಂತ ತಾಯಿ ಹೇಳಿಕೆ ತಗೋಬೇಕಾಗಿತ್ತು, ತಗೊಂಡಿಲ್ಲ ಇವರು. ಸರಿ, ಅದಕ್ಕೆ ಹೋರಾಟ ಮಾಡಿದ್ರು. ಆ ಮುಖಂಡರು ಏನಂತಾರೆ, ಇಲ್ಲೆಲ್ಲ ಪಾಪ ಅವ್ರ ಜನಗಳೆಲ್ಲ ಕುಂತು ಮುಖಂಡರು ಸೇರ್ಕೊಂಡು ಮೀಟಿಂಗ್ ಮಾಡಿ SP ಅವ್ರಿಗೆ ಇನ್ನೊಂದು ಲೆಟರ್ ಕೊಡಾರ ಅಂತ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಕೊಟ್ಟಾಗ ಆಗುತ್ತೆ ಲೇಟ್ ಆಗಿನ ಕಡೆ ನಾಳೆ ವಿಚಾರಣೆ ಮಾಡ್ತೇನೆ, ಅವ್ರ ತಾಯಿ ತಂದೆಗೆ ಕರೀರಿ ಅಂತಂದು SP ಆಫೀಸ್ಗೆ ನಂತರ ಬರ್ಲಕ್ಕೆ ನಾವು ತಾಯಿ ತಂದೆ ಸರಿ ಒಂದ್ಸರಿ ವಿಚಾರಣೆ ಮಾಡ್ತೇವೆ, ಕರೆಸ್ರಿ ಅಂತಂದು ಹೇಳಿದಾಗ ಮರುದಿನ ಮುಂಜಾನೆ ಎಂದು 13ನೇ ತಾರೀಕು ಇವರಿಗೆ ಕರೆಸ್ತಾರೆ, SP ಆಫೀಸ್ಗೆ ಕರೆಸ್ತಾರ. ನೊಂದು ಕುಟುಂಬದವ್ರು ಇರ್ತಾರ, ಅವ್ರ ಮನೆಗೆ ಆಲ್ರೆಡಿ ಬಾಲಕಿ ಸತ್ತಾಳ, ಅವ್ರ ದಿನ ಕಾರ್ಯಗಳು ಮಾಡಿಲ್ಲ. ಇವತ್ತು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ರಿ ಅಂತಂದ್ರೆ ಸಿಕ್ಕವರಿಗೆ ಕೈಕಾಲು ಬೀಳತ್ತಾಳ. ಇವತ್ತು ಪೊಲೀಸ್ ಠಾಣೆದಾಗ ಏನಂತಂದ್ರೆ SP ಅವ್ರ ಬಲ್ ಬಂದು ಕುಂತಾಳ, ನಮಗಲ್ಲಿ ಕೆಳಗಿನ ಠಾಣೆದಾಗ ನ್ಯಾಯ ಸಿಕ್ಕಿಲ್ಲ, ಇವ್ರು ಕೊಡಿಸ್ತಾರ ಅಂತ ತಿಳ್ಕೊಂಡು ಬಂದಾಗ ಇವರು ಮುಂಜಾನೆ ಹಿಡ್ಕೊಂಡು ಏನಾದ್ರು ಒಂದು 2 ತನಕ ಕೂಡಿಸಿದ್ರು. ಸರಿ, ಕೂಡಿಸ್ಲಿ, ಅವ್ರು ಏನೋ ಕೆಲಸದಾಗ ಬೀಜಿ ಇದ್ರು, ಕೂಡಿಸ್ಲಿ. 2ಕ್ಕೆ ಏನಂತಂದ್ರೆ ಇವ್ರು ಕಚೇರಿ ಒಳಗೆ ಕರೀತಾರ. ಈಗ ಅವ್ರ ಅಮಾಯಕರು, ಅವ್ರ ಕಾನೂನು ಮಾಹಿತಿ ಇಲ್ದಂಥವ್ರು, ಅವ್ರಿಗೆ ಏನೂ ಗೊತ್ತಿಲ್ಲ. ಇವತ್ತು ಆ ಹೆಣ್ಮಗಳು ಇಲ್ಲಿ ಏನು ಮಾತಾಡ್ತಾಳೆ ತಿಳ್ಕೊಂಡು ನಮ್ಮ ಏನು ಆ ಸಮಾಜದ ಮುಖಂಡರು ಏನು ಮಾಡಿದ್ರು, ನನಗೆ ಕರೆದಿದ್ರು. ಸರ್, ನೀವು ಏನಂದ್ರೆ ಬರ್ರಿ, ನೀವು ಒಳ್ಳೆ ರೀತಿಯಲ್ಲಿ ಏನಂತಾರೆ, ನೀವು ನಿಮ್ಮ ಪಕ್ಷ ರಾಜ್ಯದಾಗ ಏನಾದ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಸ್ವಲ್ಪ ನಿಮ್ಮಿಂದ ನಮಗೆ ಏನಾರ ನ್ಯಾಯ ಸಿಗ್ತದೆ. ನಾವು 3-4 ದಿನ ಆಯ್ತು ನಾವು ಒದ್ಲಾಡತ್ತಿದ್ದೆವು. ಪೊಲೀಸ್ ಇಲಾಖೆಯಿಂದ ಯಾವುದೇ ನಮಗೆ ಅಂತಂದ್ರೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ. ಅವರೊಂದು FIR ಸರಿಯಾಗಿ ಮಾಡ್ತಾ ಇಲ್ಲ, UDR ಮಾಡಿಬಿಟ್ಟಾರ, ಅನುಮಾನಾಸ್ಪದ ಕೊಲೆ ಅಂತ FIR ಮಾಡ್ಯಾರ. ಅದ್ರಾಗ ಅತ್ಯಾಚಾರ ಅಂತ ಬರೋದಿಲ್ಲ, ಪೋಸ್ಕೋ ಕೇಸ್ ಹಾಕ್ಬೇಕು. 16 ವರ್ಷದ ಒಳಗಂದ್ರೆ ಪೋಸ್ಕೋ ಕೇಸ್ ಹಾಕಬೇಕು, ಅದು ಹಾಕಿಲ್ಲ. ಕರೆದಾಗ ನಾ ಹೋಯ್ತೆ ಕಚೇರಿ ಒಳಗೆ ಎಂಟ್ರಿ ಹುಡುತಿಕೆ ತಡ, SP ಅವ್ರು ಕೊಡ್ತಕ್ಕಂಥ ಚಂಬರ್ನಾಗ ಹೊಯ್ತಿಕೆ ತಡ. ಅವ್ರು ಸುಮಾರು ಜನ ಇದ್ದರು, ನಮ್ದು ಅವ್ರ ಆ ಸಮಾಜದ ಮುಖಂಡರಿದ್ದರು. ಅನ್ನೊಂದು ಬಾಲಕಿದ ತಾಯಿ, ತಂದೆ, ಆಯಿ ಮತ್ತು ಅಣ್ಣ ಇದ್ದರು. ಅವ್ರ ಸಂಘದ ಮುಖಂಡರು ಇದ್ದಿದ್ರು. ಅವ್ರ ಜೊತೆ ನಾ ಹೋಗಿದ್ದೆ. ಅಂದ್ರೆ ವಿಚಾರಣೆ ಮಾಡಾಕ ಆರೋಪಿಗೆ ಇವ್ರು SP ಅವ್ರ ಸಂಘ ಕರ್ಕೊಂಡು ಬಂದಾರ. ಅವ್ರು ಕರ್ಸ್ಯಾರ. ಕೊಲೆ ಮಾಡಿದಂಥ ಆರೋಪಿಗೆ SP ಆಫೀಸ್ನಾಗ ಎದುರು ತಂದೇನಂತಂದ್ರೆ ಚರ್ಚೆ ಮಾಡೋದು, ವಿಚಾರಣೆ ಮಾಡ್ಬೇಕಂತಂದು ಎಲ್ಲಿ ಯಾವ ಆದೇಶದಾಗ ಅದರಿ? 8 ತಾರೀಕು ಅದು ಘಟನೆ ನಡೆದೋಯ್ತು. 13ನೇ ತಾರೀಕು ಆ ಕೊಲೆ ಮಾಡಿದಂತ ವ್ಯಕ್ತಿಗೆ ಆರೋಪಿಗೆ ಕುಟುಂಬಸ್ಥರಿಗೆ ಏನಾದ್ರೆ ಎದುರ ಮುದ್ರ ತಂದು ನಿಂದಿರಿಸಿ ಇವ್ರಿಗೆ ಕುಟುಂಬದವ್ರಿಗೆ ಹೇಳ್ತಾರ, ನೀವ್ಯಾರು ಆರೋಪಿಗೆ ಏನು ಅಂಬಂಗಿಲ್ಲ. ಯಾರ ಸಿಕ್ತಿದ್ರ ಆ ಆರೋಪಿಗೆ ಮತ್ತೇನಂತಂದ್ರೆ ಈ ಹೇಳ್ತಕ್ಕಂಥ SP ಬಿ ಚಾಕುಲಿಂದ ಸಿಕ್ಕಿದ ಕಲ್ಲು ಕಟ್ಟಿಗೆ ತಗೊಂಡು ಹೊಡೆದು ಕೊಲ್ಲೆ ಹಾಕ್ತಿದ್ರು ಅವ್ರು. ಯಾವನೋ ಒಬ್ಬ ಯಾಕಂದ್ರ 16 ವರ್ಷದ ಮಗ ಕಳ್ಕೊಂಡ ಶಕ್ತಿ ಬಲ್ಲೋರ್ ಇದ್ದಾರ. ಅಂತ ಘಟನೆ ನಡೆದೋಗಂತ ಬೆಂಕಿ ಕಾರಿದ್ದಂಗ ಕಳ್ಳು ಚೆರಲತ್ತದ. ಇವತ್ತು ಅವ್ರ ಕಷ್ಟದಾಗಾರ ಫೇಸ್ ಟು ಫೇಸ್ ತಂದು ನಿಂದ್ರಿಸಿ ಇವ್ರಿಗೆ ನೀವು ಯಾರು ಏನು ಅಂದೇನ್ ಮಾಡಿದ್ರು ಗೊತ್ತಾ? ನನಗೆ ನೋಡಿದ್ರು ಅವರು. ನನ್ನ ಫೇಸ್ಬುಕ್, ವಾಟ್ಸಪ್, ನಾನು KRS ಪಕ್ಷದ ಜಿಲ್ಲಾ ಅಧ್ಯಕ್ಷ ಅಂತ ಅವ್ರಿಗೆ ಗೊತ್ತು. ಇವತ್ತು ರಾಜ್ಯದಾಗ JCB ಪಕ್ಷಗಳು ಮಾಡ್ಲಾರ್ದಂತ ಏನು ಇವರೆಲ್ಲ ಮಾಡ್ತಕ್ಕಂಥ ಅನ್ಯಾಯ ಕೆಲಸಗಳಿಗೆ ಕಡಿವಾಣ ಹಾಕ್ತಕ್ಕಂತಹ ಪಕ್ಷ, ಭ್ರಷ್ಟರಿಗೆ ಏನಂತಾರೆ ಸಿಂಹಾಸನವಾಗಿರ್ತಕ್ಕಂತಹ ಪಕ್ಷ ಇವತ್ತೇನು KRS ಪಕ್ಷ. ಲಂಚಕೋರರಿಗೆ, ಭ್ರಷ್ಟರಿಗೆ, ಇವು ಅಕ್ರಮ ದಂಧೆಗಳು ಮಾಡೋರಿಗೆ, ಇವ್ರಿಗೆಲ್ಲರಿಗೆ ಏನಂತಾರೆ ಸಿಂಹಾಸನವಾಗಿರ್ತಕ್ಕಂತಹ ನಮ್ಮ KRS ಪಕ್ಷ. ನನಗೆ ನೋಡಿ ತೆಗಿತಾಡ ಅನ್ನಂತಾರೆ SP ಅವ್ರದ್ದು ಮೈಂಡ್ ಎಡವಟ್ಟಾಗಿ ಹೋಯ್ತದ. ಅವ್ರು ಏನ್ ಪ್ಲಾನ್ ಏನಿತ್ತು ನನಗನ್ಸ ಮಟ್ಟಿಗೆ ಅವ್ರಿಗೆ ಇವ್ರಿಗೆ ಕರೆಸಿ
ಸಂಧಾನ ಮಾಡಬೇಕು, ಕಾಂಪ್ರಮೈಸ್ ಮಾಡಕ್ಕೆ ಕಳಿಸ್ಕೊಡ್ಬೇಕು ಎಂಬಂತದ್ದು ಅವ್ರದ್ದು ವಿಚಾರ ಇತ್ತು. ಅಲ್ಲಿ ಅವ್ರದ್ದು ರೀತಿ ನಡವಳಿಕೆಗಳು ನೋಡ್ಕೊಂಡ್ರೆ ಅದೇ ಇತ್ತು. ಅಂದ್ರೆ ನನಗೊಬ್ಬನೇ ನೋಡ್ತಿಕ್ಕಿ ತಡ ಅವ್ರ ಮೈಂಡ್ ಎಡವಟ್ ಆಗೋಯ್ತು. ಎಡವಟ್ ಆಯ್ತಿಕ್ಕಿ ತಡ ಏನಂದ್ರು ಗೊತ್ತ್ರಿ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಹನುಮಂತ ಅಂದ. ಹನುಮಂತ ಅಂದ್ರ ಅಂದ್ರು. ಸರ್ ಹನುಮಂತ ಮಟ್ಟೇರಿ ಅಂದ. ನೋಡ್ರಿ, ಪೊಲೀಸರ ಮೇಲೆ ಯಾರು ವಿಶ್ವಾಸ ಮಾಡಲ್ರು, ಅವ್ರ ಸಮ್ಮುಖದಾಗ ನಾ ಈ ವಿಷಯ ಚರ್ಚೆ ಮಾಡಲ್ಲ. ಯಾರು ಹೇಳಿದ್ರು ಸರ್ ಇದು ಎಸ್ ಪಿ ಬೀದರ್ ಪ್ರದೀಪ್ ಗುಂಪಿ ಸರ್ ಅವ್ರೇನಂತ ಹೇಳಿದ್ರು. ಬೀದರ್ ಎಸ್ ಪಿ ಅವರು ಹೆಂಗ್ ಮಾಡಿದ್ರು ಕೇಳ್ಬೇಕು ಅವ್ರಿಗೆ ವಿಶ್ವಾಸ. ಅಲ್ಲಿ ಪೊಲೀಸರ ಮೇಲೆ ವಿಶ್ವಾಸ ಮಾಡಕ್ಕೆ ನಮಗೆ ಪೊಲೀಸ್ ಇಲಾಖೆ ಮೇಲೆ ಅಪಾರವಾದ ಗೌರವ ಇದೆ. ರಾಜ್ಯದಲ್ಲಿ ಮಧುಕರ್ ಶೆಟ್ಟಿ ಅಂತ ಪೊಲೀಸರು ಇದ್ದಾರೆ, ಸುಮಾರು ಜನ ಇದ್ದಾರೆ. ಅಂತವರೆಲ್ಲ ಇದ್ದಿನ ಕಡೆ ಇವತ್ತಿನ ನಮಗೆ ಅಪಾರವಾದ ಗೌರವ ಇದೆ. ಕೆಲವೊಂದು ಅಯೋಗ್ಯರು, ನಾಲಾಯಕರು, ಆ ಕೆಲವೊಬ್ಬರು ಮಾಡಂತ ಇದರಿಂದ ಇವತ್ತು ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಕೆಟ್ಟ ದೃಷ್ಟಿಯಿಂದ ನೋಡಿದ ಪ್ರಾಮಾಣಿಕವಾದ ವ್ಯಕ್ತಿ ಅದರ ಎದುರು ನಿಂತರಿಗೆ ಇವರು ಕೆಟ್ಟ ದೃಷ್ಟಿ ನೋಡುವಂತಹ ಕೃತ್ಯಗಳೆಲ್ಲ ಗೊತ್ತಾ ನಮ್ಮ ಪೊಲೀಸ್ ಇಲಾಖೆದಾಗ ನಡೆದ. ನೋಡ್ರಿ, ಕಾಣಕ್ ಬಂದಿರೋರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅವ್ರ ಪೊಲೀಸರು, ಸಿಬ್ಬಂದಿಗಳು, ಅಧಿಕಾರಿಗಳು ದೊಡ್ಡವರು. ಕಳ್ಳಾಟಿಕೆ ಕೇಸಿನಾಗ ಏನಂತಂದ್ರ ಜಪ್ತಿ ಮಾಡಿದಂತ ಬಂಗಾರದಾಗ ಏನಂದ್ರೆ 1 ಕಿಲೋ ತಗೊಂಡು ಹೆಂಡ್ರ ಮಕ್ಕಳ ಮೇಲೆ ಬಂಗಾರ ಬೇಳಿ ಮಾಡಿಸ್ಕೊತಾರೆ ಇಂಥ ಪೊಲೀಸರು. ಇದು ಇಂಥ ನಾಲಾಯಕರು ಇರೋದ್ರಲಿಂದ ಪೊಲೀಸ್ ಇಲಾಖೆಗೆ ಏನಂದ್ರೆ ಇವತ್ತು ಕೆಟ್ಟ ಹೆಸರು ಉಂಟು. ಒಳ್ಳೆಯರಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ತೇವೆ. ಒಳ್ಳೆಯ ಹರ ಅಂತಂದರೆ ಇನ್ನ ಇವತ್ತು ನಮ್ಮಲ್ಲಿ ಏನಂತಾರೆ, ನಾವಾಗ್ಲಿ ನೀವಾಗ್ಲಿ ಸಮಾಜ ಆಗ್ಲಿ ಇನ್ನ ಬಹಳ ಒಳ್ಳೆ ರೀತಿಯಿಂದ ನಡೆದ್ರೆ ಕೆಲವೊಬ್ಬರಿಂದ ಇಂಥದಕ್ಕೂ ಒಂದು ಟೈಮ್ ಬರ್ತದ. ಸರಿ ಆಯ್ತು, ನೀವು ಹೊರಗೆ ಹೋಗ್ರಿ ಅಂತ ಹೇಳಿದ್ರು ಅವ್ರನ್ನ. ಯಾಕೆ ಸರ್ ನಾ ಏನಂದ ಅಂತ ಕೇಳಿದ್ರಿ. ವಾದ ಬೇಡ, ನಾನು ಸರಿ ವಾದ ಮಾಡಬೇಡ್ರಿ, ಇದೇ ನನಗೆ ಆಗ ಬರಲ್ಲ. ನಾ ಹೇಳ್ತಿದ್ದೆ ನೀವು ಹೊರಗೆ ಹೋಗ್ರಿ, ಇದಕ್ಕೆ ಬೇಡ ಅನ್ನೋದು. ಅಂದ್ರೆ ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದಕ್ಕ ವಾಡಂಗಿಗೆ ಕತ್ತಿ ಅದ ಅಂದ್ರೆ ಬಿ ಹ್ಞೂ ಸರ್ ಇದು ಕತ್ತಿನೇ ಅದ ಅನ್ಬೇಕು. ಅಂತವ್ರಿಗೆ ಅವ್ರಿಗೆ ಜಾಗ ಅವ್ರ ಕಚೇರಿದಾಗ ಇವತ್ತು ಅವ್ರು ಮಾಡಿದಂತಹ ಇವನ್ ಹಲ್ಕಟ್ ಕೆಲಸ ಅಂತಾರೆ. ಸಿಂಪಲ್ ಭಾಷೆದಾಗ ಅನ್ಬೇಕಾದ್ರೆ ಇವತ್ತೇನೋ ಅವ್ರು ಇಬ್ಬರಿಗೆ ಎದುರ ಮುದ್ರ ತಂದು ವಿಚಾರಣೆ ನಡೆಸಬೇಕು, ಹಲ್ಕಟ್ ಕೆಲಸ ಅಂತಾರೆ. ಇದು ಕೊಲೆ ಆಗ್ಯದ, ಕೊಲೆ 8 ತಾರೀಕು ಆಗ್ಯದ. ಆರೋಪಿಗೆ ಏನಂತಾರೆ ಆಕ್ಚುಲಿ ಅವ್ರು ಬಂಧಿಸಬೇಕು. ಅದು ನ್ಯಾಯ ನಿರ್ಣಯ ಮಾಡೋದು ಕೋರ್ಟ್ ಇರ್ತದ, ಕೋರ್ಟ್ ತಾನೇ ಮಾಡ್ತದೆ. ಇವ್ರೇನಂದ್ರೆ ಆರೋಪಿನ ಅಥವಾ ಕೊಲೆ ಮಾಡಿನ, ಮತ್ತೊಬ್ಬರು ಮಾಡ್ಯಾರ, ಮಾಡ್ಸ್ಯಾರ, ಮೇಡ್ಸ್ಯಾರ, ಅದು ಹಿಂದಿನ ಸರಿ ತನಿಖೆ ಆಗಲಿ. ಅಲ್ಲಿ ಮೃತ ಬಾಲಕಿ ತಾಯಿ ಹೇಳಲ್ಲ, ಅದ್ರ ಪ್ರಕಾರ ತಾವು FIR ಮಾಡಬೇಕು. ಯಾರ ಮೇಲೆ ಏನಂದ್ರೆ ಆಕೆ ಅದು ಮತ್ತೆ ಅದ್ರ ಸಂಗತು ಎಲ್ಲ ಸಾಕ್ಷಿ ಆಧಾರಗಳು ಹೇಳ್ತಾ ಇದ್ದಾಳ್ರಿ. ಅವ್ರು ಹಿಂದೆ ನಡೆದಂತ ಘಟನೆಗಳು ಹೇಳ್ತಾ ಇದ್ದಾರೆ. ಇವ್ರು ಕಣ್ಣು ಮುಚ್ಚಿ ಅಲ್ಲಿ ಆರೋಪಿಗೆ ಅರೆಸ್ಟ್ ಮಾಡಬೇಕಾಗಿತ್ತು. ಪೋಸ್ಕೋ ಕೇಸ್ ಹಾಕಬೇಕಾಗಿತ್ತು, ಕೊಲೆ ಕೇಸ್ ಹಾಕಬೇಕಾಗಿತ್ತು, ಚಿತ್ರಹಿಂಸೆ ಕೊಟ್ಟಿನ ಕೇಸ್ ಹಾಕಬೇಕಾಗಿತ್ತು. ಇವೆಲ್ಲ ಯಾವುದು ಹಾಕಿಲ್ಲ. UDR ಮಾಡ್ಯಾರ. UDR ಮಾಡ್ಯಾರ 8 ತಾರೀಕಿಗೆ ಏನಂತ ಎಷ್ಟು ಯಾವ ತಾರೀಕಿಗೆ ಮಾಡ್ತಾರೆ ಇವರು? 8ನೇ ತಾರೀಕಿಗೆ UDR ಮಾಡಿದ್ರು. UDR ಮಾಡಿದ ನಂತರ ಆ ಸಮಾಜದ ಜನಗಳು UDR ಸಂಖ್ಯೆ ಹೇಳ್ತೀನಿ ತಕೋರಿ, 0008/2026. ಆ ತಾಯಿ ಹೇಳಿಕೆ ಮೇಲೆ UDR ಮಾಡೋದ ಅವಶ್ಯಕತೆ ಇಲ್ಲ. ಪೋಸ್ಕೋ ಕೇಸಿನಾಗ ಏನಂತಂದ್ರೆ ಪೋಸ್ಕೋ ಕೇಸ್ ಹಾಕಬೇಕು, ಮರ್ಡರ್ ಕೇಸ್ ಹಾಕಬೇಕು, ಇಲ್ಲ ಚಿತ್ರಹಿಂಸೆ ಕೊಟ್ಟರಲ್ಲ ಅದ್ರ ಪ್ರಕಾರ ಏನಂದ್ರೆ ಅವ್ರ ಸೆಕ್ಷನ್ಗಳು ಕೊಡಿಸ್ಬೇಕು. ಅದ್ರ ನಂತರ ಏನು ಇವ್ರು ಕರೆಸಿದ್ರು. ಮತ್ತೆ ಇನ್ನೂ ಒಂದು ಹೇಳ್ತೇನೆ ನಾನು, ನಮ್ದು ಅದು ಹೇಳ್ತೇನೆ ಪೂರಾ. ನನಗೆ ಹೊರಗೆ ಹೋಗಂದ್ರು, ನಾವು ವಾದ ಮಾಡ್ದಾನ. ಸರ್ ಯಾಕೆ ಹೋಗ್ಬೇಕು, ಇದು ನೀವು ತಾವು ಮಾಡೋದೇನಂದ್ರೆ ಕಾನೂನು ಬಾಹಿರ ಅದ್ರೊಟ್ಟು ಇದು ತಪ್ಪಾಯ್ತು ಸರ್, ಇದು ಬೇಡ ಅಂತಂದ್ರೆ ಬಿ ನಾ ವಿಚಾರಣೆ ಇದು ಮಾಡಲ್ಲ. ನಿಮ್ಮ ಸಮ್ಮುಖದಾಗ ನಾ ವಿಚಾರಣೆ ಮಾಡಲ್ಲ. ಅವ್ರ ಮೈಂಡ್ ಅಡ್ವರ್ಟ್ ಆಯ್ತದ ಅಂತಾರೆ ನಾವು ನೋಡಿದ್ರೆ. ಯಾಕಂತಂದ್ರೆ ಕ್ರಾಸ್ ಕ್ವಶನ್ ಮಾಡೋರೆ ಇವತ್ತು ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಾಗ ಅನ್ಬೇಕಾದ್ರೆ ನಮ್ಮ KRS ಪಕ್ಷ ನೋಡ್ತಿಕ್ಕಿತಾಳ ಎಷ್ಟೋ ಭ್ರಷ್ಟರಿಗೆ, ಲಂಚಕೋರರಿಗೆ, ಕಳ್ಳ ಕದಿಮುರಿಗೆ ನಂತರ ಇವತ್ತು ನಡಕ ಹುಟ್ಟ್ಯದ. ಒಂದ್ ವೇಳೆ KRS ಪಕ್ಷ ಇರ್ತಿಲ್ಲ ಅಂತಂದ್ರೆ ಇವತ್ತೇನಂದ್ರೆ ಇವ್ರ ಹಾಡ ಹಗಲಲ್ಲೇ ಅವ್ರ ಮನ ಬಂದಂತೆ ಏನಂತಂದ್ರೆ ಏನ್ ಬೇಕಾಗಿದ್ದು ಮಾಡ್ತಾ ಇದ್ರು. ಹಾಗಾಗಿ ನಾನು ನೋಡ್ತಿಕ್ಕಿತಾಳ ಬೀದರ್ SP ಅವರಿಗೆ ಏನಂತಂದ್ರೆ ಭಯ ಶುರುವಾಗಿದೆ. ಆ ಕಾರಣದಿಂದ ಇವ ವಾದ ಮಾಡ್ತಾನ, ಇವ ಎದುರು ತಂದು ನಿಂದ್ರಿಸಿ, ಹಿಂಗೆ ಯಾಕೆ ತಂದಿರಿ ನಿಂದ್ರಿಸಿರಿ, ಇವ್ರ ಕಾನೂನು ಪ್ರಕಾರ ಕ್ವಶನ್ ಕೇಳ್ದ ಅಂತಂದ್ರೆ ನನಗೆ ಹೇಳಕ್ ಆನ್ಸರ್ ಇಲ್ಲ. ಆರೋಪಿ ಹೆಂಗ್ ಎದುರು ನಿಂದ್ರಿಸ್ತಾರೆ? ಆ ಭಯಲಿಂದನೂ ಏನು ನನಗಂತೂ ಹಂಗೆ ಅನಿಸ್ತದೆ. ಅದೇ ಭಯಲಿಂದ ನಾ ವಾದ ಮಾಡ್ತಾ 100% ವಾದ ಮಾಡ್ತಿದ್ದೆ. ನಾ
ಅದರ್ಲಿಂದ ನನಗೆ ಹೊರಗೆ ಕಳಿಸ್ಕೊಡ್ತಾರ. ಫೋನ್ ಹೇಳ್ತಾರ ಜೇಬಿನಾಗಿಂದ ತೆಳಗೆ ಮುಚ್ಚಿಟ್ಕೋರಂತ ಎಲ್ಲರೂ ಹೊರಗೆ ಇಟ್ಬೇಕಂತ ಹೇಳಿ ಜೇಬಿನ ಕಚೇರಿದಾಗ ಬರ್ಬೇಕು. ಕಚೇರಿ ಯಾರಪ್ಪ ಅಂದ್ರಿ ಸಾರ್ವಜನಿಕರ ತೆರಿಗೆ ಹಣದಾಗ ಕಟ್ಟಿದಂತ ಅದು ಕಚೇರಿ. ಇವತ್ತು ನೀವು ಕುಂತೀರಂದ್ರೆ ನಮ್ಮ ತೆರಿಗೆ ಹಣದಾಗ ನೀವೇನಂತಾರ ಅಲ್ಲಿ ಸಂಬಳ ಪಡಿತಾ ಇದ್ರಿ, ನಮ್ಮ ತೆರಿಗೆ ಹಣದಿಂದ ಖರೀದಿ ಮಾಡಿದಂತ ಬಟ್ಟೆ ಉಡ್ತಾ ಇದ್ರಿ, ನಮ್ಮ ತೆರಿಗೆ ಹಣದಿಂದ ಖರೀದಿ ಮಾಡಿದಂತ AC ಕಾರ್ಗಳದಾಗ ತಿರುಗ್ತಾ ಇದ್ರಿ, ಅಂತಂತ AC ರೂಮೇ ಆಗಿರ್ಲತ್ತೀರ ಅಂದ್ರೆ ಅದು ಸಾರ್ವಜನಿಕರ ತೆರಿಗೆ ಹಣದಿಂದ ಖರೀದಿ ಮಾಡಿದಂಥವ್ರು. ಇವತ್ತಲ್ಲಿ ನೀವು ನನಗೆ ಹೊರಗೆ ಹೋಗತ್ತೀರಿ ಒಬ್ಬರಿಗೆ ಅಂತಂದ್ರ ಆ ಹುದ್ದೆಗೆ ನೀವು ಯೋಗ್ಯರಲ್ಲ. ಆ ಹುದ್ದೆಗೆ ಯೋಗ್ಯ ಇರ್ತಿದ್ರು ಅಂತಂದ್ರೆ ಆ ಮಾತು ಆಡ್ತಿದ್ದಿಲ್ಲ. ಕೂಡಪ್ಪ ಪ್ರಾಮಾಣಿಕವಾಗಿ ಒಬ್ಬ ದಕ್ಷ ಅಧಿಕಾರಿ ಇರ್ತೀನಿ ಅಂತಂದ್ರೆ ಯಾವ ಬೇಕಾಗಿಂದ ಬರಲಿ, ನಾನು ಏನಂತಾರೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಅವ ಏನು ಕ್ವಶನ್ ಕೇಳ್ತಾನೆ ಅದಕ್ಕೆ ನಾ ಆನ್ಸರ್ ಕೊಡ್ತಾನಂತ ಧೈರ್ಯ ಇರ್ತಿದ್ದೆ. ಇವತ್ತು ಅವ್ರ ಬಲ್ಲಿ ಏನೋ ಒಂದು ಇದಕ್ಕೆ ಪ್ರಚೋದನೆ ಮಾಡ್ಯಾರ, ಏನದ ಆ ಕೇಸಿನ ಬಗ್ಗೆ ಇವ್ರು ಪ್ರಚೋದನೆ ಮಾಡ್ಯಾರ ಅಂತ ಇವ್ರ ರೀತಿ ನಡವಳಿಕೆ ನೋಡ್ಕೊಂಡ್ರೆ ಅಲ್ಲಿ ಗೊತ್ತಾಗ್ಲತ್ತ ಪ್ರಚೋದನೆ ಮಾಡಿನ ಕಡಿದೇನೆ ಅಂದ್ರೆ ಅವ್ರದವ್ರಿಗೆ ಭಯ ಹುಟ್ಟಂದ್ರೆ ನನಗೆ ಹೊರಗೆ ಕಳಿಸ್ಯಾರ. ಹೊರಗೆ ಕಳಿಸ್ಲಕ್ಕ SP ಸರ್ ಅವರೇ ಅವತ್ತಿನ ದಿನಾನೇ ನಾನು ನಿಮಗಲ್ಲಿ ವಾದ ಮಾಡ್ತಿದ್ದೆ, ಈ ಲೈವ್ ಮುಖಾಂತರ ಹೇಳ್ತೆ, ನಮ್ದು ನ್ಯೂಸ್ ಚಾನೆಲ್ ಅಂತ ಹೇಳ್ತಾ ಇದ್ದೆ. ನನಗೆ ವಾದ ಮಾಡಕ್ಕೆ ಏನು ನನಗೆ ಭಯ ಇದ್ದಿಲ್ಲ. ನೊಂದ ಮಹಿಳೆ 8 ತಾರೀಕು ಹಿಡ್ಕೊಂಡು ಯಾರ್ದು ತನ್ನ ಮಗಳು ಅಪ್ರಾಪ್ತ ವಯಸ್ಸಿಗೆ ಬಂದಿನ ಮಗಳು ಕಳ್ಕೊಂಡಿದ್ದು ತಾಯಿ ತಂದೆ ಆಯಿ ಮಗ ಅಣ್ಣ ಇವತ್ತು ಕಷ್ಟದಾಗಿದ್ದಾರ. ಅಲ್ಲಿ ನಿಮ್ಮಲ್ಲಿ ನ್ಯಾಯ ಕೇಳಕ್ಕೆ ಬಂದಾರ. ಒಂದು ವೇಳೆ ನಿಮ್ಮ ಸರಿ ವಾದ ಮಾಡಿದ್ರ ಪಾಪ ಅವ್ರಿಗೆ ನ್ಯಾಯ ಸರಿಯಾಗಿ ನೀವು ಕೊಡ್ತಿರೋ, ನನ್ನ ಸರಿ ವಾದ ಮಾಡಿದ್ರೆ ನಿಮ್ಮ ಮೈಂಡ್ ಪಟ್ಟಾಗಿ ಅವ್ರಿಗೆ ಪಾಪ ಸರಿಯಾದ ನ್ಯಾಯ ಕೊಡ್ತಿರೋ ಇಲ್ಲ ಅಂತ ತಿಳ್ಕೊಂಡು ನಾ ಬಾಯಿ ಮುಚ್ಕೊಂಡು ಹೊರಗೆ ಹೋಗಿದ್ದೆ. ಒಂದು ಮಾತು ಅವ್ರಿಗೆ ಆಡಿಲ್ಲ. ಅಲ್ಲೇ ವಾದ ಮಾಡಕ್ಕೆ ನನಗೇನು ಭಯ ಇದ್ದಿಲ್ಲ. ಅದೇನು ಏನು ಪ್ರದೀಪ್ ಸರ್ ಅವ್ರದ್ದು ಸ್ವಂತ ಆಸ್ತಿ ಅಲ್ಲ, ಅವ್ರದ್ದು ಸ್ವಂತ ದೊಡ್ಡದಾಗ ಕಟ್ಟಿದ ಸ್ವಂತ ಹಣದಾಗ ಕಟ್ಟಿದ ಬಿಲ್ಡಿಂಗ್ ಅಲ್ಲ. ಅದು ನಮ್ದು ಆಫೀಸು, ನಮ್ದು ಕಚೇರಿ. ನಾವೇನಂತಾರೆ ಕೂಡ್ತೇವೆ, ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಲಕ್ಕೆ ಬಂದಿದ್ದೇವೆ, ಕೂಡಿಸ್ತೇವೆ. ಮತ್ತೆ ಇನ್ನೂ ಒಂದು ಏನು ಕೇಳಿದ್ರು ಗೊತ್ತಾ, ನನ್ನ ಹೆಸರು ಕೇಳ್ತಿಕ್ಕೆ ತಡ ಆ ಅಮ್ಮ ಕೇಳಿದ್ರು, ಪಾಪ ಮತ್ತೆ ಬಾಲಕ್ಕೆ ತಾಯಿ ಕೇಳಿದ್ರು, ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ರೇಖಾ ಸಂತೋಷ್ ರಾನಾಡೆ ಅಂತ ಹೇಳಿದ್ರು. ಏನಾಗ್ಬೇಕು ಈ ಪರಿಚಯ, ಇವ್ರು ಏನಾಗ್ಬೇಕು, ಈ ವ್ಯಕ್ತಿ ಏನಾಗಬೇಕು ಅಂದ್ರೆ ಏನೂ ಇಲ್ರಿ ಅಂದ್ರೆ ಏನೂ ಇಲ್ಲ. ನನಗ ಆ ಸಮಾಜದ ಮುಖಂಡರು ಕರೆದಾರ. ಯಾಕಂದ್ರೆ ಇವ್ರು ಪೊಲೀಸ್ ಇಲಾಖೆದ್ರ ಕೆಲಸ ಸರಿಯಾಗಿ ಮಾಡ್ಲಾರ್ದಕ್ಕೆ ಪಾಪ ಮುಖಂಡರು ಕರೆದಾರ. ಹೋಗಿದೆ, ಈ ವ್ಯಕ್ತಿ ನಿನಗೆ ಸಂಬಂಧ ಇಲ್ಲ ಅಂತ ನಿನಗೆ ಪರಿಚಯನ ಅಂತ ಕೇಳಿದ್ರು. ಪರಿಚಯನೂ ಇಲ್ಲ. ಆಯ್ತು ನೀವು ಹೋಗ್ಬೋದು, ಪರಿಚಯ ಇಲ್ಲ ಅವ್ರಿಗೆ, ಹೋಗ್ಬೋದು. ನಾಚಿಕೆ ಬರ್ಬೇಕ್ರಿ. SP ಹುದ್ದೆಗೆ ಏನಾದ್ರು ಒಂದು ಡಿಸ್ಟ್ರಿಕ್ಟ್ ಮಟ್ಟದ ಅಧಿಕಾರಿ ಇದ್ರಿ, ನೀವು ಕೇಳಂತ ಕ್ವಶನ್ಗಳು ಕೇಳಲಕ್ಕ ನಾಚಿಕೆ ಬರ್ಬೇಕು, ಬಾಯಿ ಮುಚ್ಕೊಂಡು ಬಂದ. ಯಾಕಂತಂದ್ರೆ ಇವ್ರು ಏನು ಪಾಪ ಅವ್ರ ಕಷ್ಟದಾಗಿದ್ದಾರಲ್ಲ ಅವ್ರ ಮುಖ ನೋಡ್ಕೊಂಡು ನಾವು ಹೊರಗೆ ಬಂದ. ಅವತ್ತು ಗಪ್ಪಡ ಹೊರಗೆ ಬಂದಿದ ಅಂತಂದ್ರೆ ನಿಮಗೆ ಹೆದರಿ ನಾವು ಹೊರಗೆ ಬಂದಿಲ್ಲ. ಅದು ಕಾನೂನು ಬಾಹಿರ ಮಾಡಿದಲ್ಲದೆ ವಿಚಾರಣೆಗೆ ಯಾಕೆ ಕರ್ಸಿಂದು ಗೊತ್ತಾ, ಈ ಹೆಣ್ಮಗಳು ನಿನ್ನಿನ ದಿನ ರಾತ್ರಿ ಮನವಿ ಪತ್ರ ಕೊಟ್ಟು ಹೋಗಿದ್ರು, ತಡ ಆಗಿತ್ತು, ಮರುದಿನ ನೀವು ಬರ್ರಂತ ಕರ್ಸಿದ್ದು. ವಿಚಾರಣೆ ಕರ್ಸಿದ ಮೇಲೆ ಸರಿ ನೀವು ಆರೋಪಿಗೆ ಕರ್ಸಿರಿ, ನಿಮ್ದೇನಿತ್ತೋ ನಿಮ್ದು ಭಾವನೆಗಳು ಏನಿದ್ವೋ ಕರ್ಸಲಿ, ಚರ್ಚೆ ಏನಾದ್ರು ಮಾಡ್ಬೇಕಾಗಿತ್ರಿ ಅಲ್ಲಿ? ಇಲ್ಲ, ಚರ್ಚೆ ಏನ್ ಮಾಡ್ಬೇಕಾಗಿತ್ತು, ಎಲ್ಲಿ ಆ ಘಟನೆ ನಡೆದದ, ಪಾಪ ಅವ್ರ ಕಷ್ಟದಾಗಾರ, ಆ ಮಗಳು ಸತ್ತಾಳಲ್ಲ, ಅದ್ರದ ವಿಷಯ ಕುರಿತು ಚರ್ಚೆ ಆಗಬೇಕು. ನಾವು ಹೊರಗೆ ಬರ್ತಿಕ್ತಾಳ ಏನ್ ಚರ್ಚೆ ಆಯ್ತು ಗೊತ್ತರಲ್ಲಿ, ಈ ವ್ಯಕ್ತಿ ನನ್ನ ಬಗ್ಗೆ ಟೀಕೆ ಆಯ್ತಲ್ಲಿ. ಅವ್ರು ಯಾರಿಗೆ ಕರ್ಸಾರ ಅವ್ರದ್ದು ಇದು ಆಗಿಲ್ಲ. ಆ ಬಂದಿನಂತ ಆರೋಪಿ ಕಡಿದು ಬಂದಂತ ಜನಗಳಿಗೆ, ಆರೋಪಿಗೆ, ಈ ನೊಂದ ಕುಟುಂಬಸ್ಥರಿಗೆ, ಅವರಿಗೆ ಬಂದಂತ ಏನು ಸಂಘಟನಾ ಹೋರಾಟಗಾರಿದ್ದಾರಲ್ಲ ಅವ್ರೆಲ್ಲರಿಗೆ ನನ್ನ ಬಗ್ಗೆ ಹೇಳಿದ್ರು. ಇವ್ರು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನಾನು ನೋಡ್ತಾರೆ, ಇವರೆಲ್ಲ ಪೊಲೀಸರು ಖಿಲಾಫೆ ಏನಾದ್ರು ಇದು ಮಾಡ್ತಾರ, ಏನೇನೋ ಹೇಳಿದ್ರಂತೆ ನನ್ನ ಬಗ್ಗೆದಾಗ. ಅಂದ್ರೆ ನೀವು ಆ ಹೆಣ್ಮಕ್ಳಿಗೆ ಏನಾದ್ರು ನನ್ನ ಬಗ್ಗೆದಾಗ ಹೇಳಕ್ಕೆ ಕರ್ತೀವಿ. ನೀವು ನಾಚಿಕೆ ಆಗಲ್ಲ. ಇವತ್ತು ಅದೇ ನಿಮ್ಮ ಮಗಳ ಸೈಕಲ್ ಅಂತಂದ್ರೆ, ನಿಮ್ಮ ಮಗಳ ಸೈಕಲ್ ಅಂತಂದ್ರೆ ಅವತ್ತಿನ ದಿನ ಏನ್ ಮಾಡ್ತಿದ್ದೀರಿ ನೀವು? ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗುಂಟಿ ಸರ್ ಅವರೇ, ತಾವು ನಡ್ಕೊಂಡ ರೀತಿ ಸರಿಯಲ್ಲ, ಗೊತ್ತಾಯ್ತಾ ಇದೆ. ತಾವು ಸಂಪೂರ್ಣವಾಗಿ ಕಾನೂನು ಬಾಹಿರ ಕರ್ತವ್ಯಗಳು ಮಾಡ್ತಾ ಇದ್ರಿ. ಇವತ್ತ ಹೋರಾಟಗಾರರಿಗೆ ಮತ್ತ ಇನ್ನೊಂದು ಸ್ವಲ್ಪ ಜನಗಳಿಗೆ ನೋಟಿಸ್ ರೀ, ಅವತ್ತಿನ ಎಂದೋ ಆಗಿನ ಕೇಸುಗಳಿಗೆ ಯಾರ ಹೆಣ್ಮಕ್ಳು ಸಪೋರ್ಟ್ ಮಾಡಕ್ ಸರ್, ಅವತ್ತಿನ ಮೀಟಿಂಗ್ ದಿನ ಒಬ್ಬರಿಗೆ ಅರೆಸ್ಟ್ ಮಾಡಿದ್ರು.
ಅಕ್ರಮ ಬಂಧನ ಆಗೋತ್ತಿನ ದಿನ ಎಲ್ಲಿ ಸಭೆ ನಡೆದದ ಹೇಳ್ತಾರ, ನಮ್ದು ಇದು ಪರ್ಸನಲ್ ಸಭೆ ಅದ, ನಮ್ಮ ಸಮಾಜದವ್ರ ಅದ. ಯಾಕಂತಂದ್ರೆ ಬಿ ಇಲ್ಲ ರೀ, ನಮ್ದು ಹೈಯರ್ ಆಫೀಸರ್ ಅಂತಂದ್ರೆ ಆದೇಶದ ನಾವು ನಿಮ್ಗೆ ಅರೆಸ್ಟ್ ಮಾಡ್ಬೇಕಾಯ್ತು. ಯಾಕಂದ್ರೆ ನಿಮ್ಮಲ್ಲಿ ಆಗೋತ್ ಕೇಸ್ ಆಗಿತ್ತಲ್ಲ, ಅದು 2-3 ತಿಂಗಳು ಏಪ್ರಿಲ್ದಾಗ ಇದು ಫೆಬ್ರವರಿ ಮಾರ್ಚ್ದಾಗ ಏನೋ ಆಗಿತ್ತದು ಎಪ್ಪರಿಗೆ. ಅಂದ್ರೆ ಇವತ್ತು ಅವ್ರಿಗೆ ನೆನಪು ಬಂದು, ಯಾಕಂದ್ರೆ ಈ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂದ್ರೆ ಈ ನೊಂದರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಬೆನ್ನು ಹತ್ತಿ ಅವ್ರಿಗೆ ಹಿಡ್ಕೊಂಡು ಹೋಗಿದ್ರು ಇದು ಮೇಕರ್ ಪೊಲೀಸ್ ಠಾಣೆ ಬಾಲ್ಕಿ ಮಾಡೋ ಕೆಲಸ ಮಾಡೋದು ಬಿಟ್ಟು ಇನ್ನ ಒಂದು ಅಲ್ಲಿ ಘಟನೆ ನಡೆದಂತ ಬಾಲಕಿ ಇದು ಊಟಗಳ ಮೇಲೆ ಗೊತ್ತಾಯ್ತಾ ಇದೆ. ಇದು 2ನೇ ಮಂಜಿಲ್, ಇವತ್ತು ಇದು ಸಿಂಗಲ್ ಮಂಜಿಲ್ ಅದ. ಇದ್ರ ಮೇಲೆ ಒಂದು ವೇಳೆ ಮನುಷ್ಯ ಬಿದ್ದ ಅಂತಂದ್ರೆ ಎಲ್ಲೆಲ್ಲೂ ಡೈಮೇಜ್ ಆಯ್ತು, ಯಾವ ರೀತಿ ನೆಲಕ್ಕೆ ಬಾಡಿ ಟಚ್ ಆಗಿದ ಮೇಲೆ ಯಾವ ರೀತಿ ಡೈಮೇಜ್ ಆಯ್ತದ ಅಂಬುದು ಫೋಟೋ ನೋಡಿದ್ರೆ ಗೊತ್ತಾಯ್ತು. ಇದು ಮ್ಯಾಲಿಂದ ಬಿದ್ದಿದ್ದದನ ಅಥವಾ ಕೆಳಗೆ ಕೊಲೆ ಮಾಡಿದ್ದದನ ಅಂತ ಗೊತ್ತಾಯ್ತು. ಫೋಟೋ ಯಾವ ಎಂಗಲ್ಲಿಂದ ಬಿ ನೋಡ್ರಿ 2 ಮಂಜಿಲ್ ಮೇಲಿಂದ ಬಿದ್ದಿಂದನಂತಂದ್ರೆ ಫೋಟೋ ಅಲ್ಲ. ಆ ಬಾಲಕಿ 2 ಮಂಜಿಲ್ ಮೇಲಿಂದ ಬಿದ್ದಂಥದ್ದು ಏನು ಇದಾಯ್ತವಲ್ಲ ಅವು ಯಾವೂ ಅಲ್ಲ, ಗಾಯಗಳೇ ಅಲ್ಲ. ಅದು ಸಂಪೂರ್ಣವಾಗಿ ಇಲ್ಲಿದು ನರ ಕಟ್ ಮಾಡ್ಯಾರ, ಇಲ್ಲಿ ಕಾಲ್ಮೇಲೆ ಹುಡುಗಿನ ಕಲಿಗಳು, ಕರ್ರಗೆ ಕಲಿಗಳವ. ಒಂದು ಕಣ್ಣಿನ ಮೇಲೆ ಕಲಿ ಅದ ರೀ, ಕಣ್ಣಿನ ಒಳಗೆ ಏನಂತಾರೆ ಛತ್ತಿನ ಮೇಲೆ ಬಿದ್ದ ಅಂದ್ರೆ ಮ್ಯಾಲಿನ ಬಿದ್ದಿನ ಮನುಷ್ಯಗ ಕಣ್ಣಿನ ಒಳಗೆ ಏನು ಹತ್ತದ. ಒಂದ್ ವೇಳೆ 2 ಮಂಜಿನ ಮೇಲೆ ಕೆಳಗೆ ಬಿದ್ದಾಳ, ಏನೋ ಒಂದು ಕಣ್ಣು ಪೂರ ಕಿತ್ತು ಹತ್ತಿದ್ರೆ ಕಣ್ಗುಡ್ಡ ಹೊರಗೆ ಬರಬೇಕು. ಅವ್ರ ಮನೆಗೆ ಇಟ್ಟುಕೊಂಡಿದ್ದನು, ಅವನೇ ಕೊಂದಾನಂತ ಹೇಳ್ತಾರ. ಇನ್ನೇನು ಹುಡುಕ್ತೀರಿ, ಮತ್ತೆ ಅಂತ ಆರೋಪಿ ತಂದು ಹುಡುಕ್ತೀರಿ ನೀವು. ನಿಮ್ಮ ಕಂಡದ ಆರೋಪಿ ನಿಮ್ಮ ಅಂಡರ್ದಾಗ ನಾವು ಎಷ್ಟ ಹೊಡಿಯೋದಿಲ್ಲ. ಏನು ಎಡವಟ್ಟೈತದ. ಆ ಫೋಟೋಗಳು ಯಾರು ಸಾಮಾಜಿಕ ಜಾಲತಾಣದಾಗ ಹೊರಗೆ ಬಿಡಬ್ಯಾಡ್ರಿ. ಒಂದ್ ವೇಳೆ ಬಿಟ್ರ ಸತ್ಯ ಏನಂತ ಜನಗಳಿಗೆ ಗೊತ್ತಾಯ್ತದ. ಜನಗಳು ಕಮೆಂಟ್ದಾಗ ಬರೀತಾರೆ, ಇದು ಮ್ಯಾಲಿನ ಕೆಲಸ ಮಾಡ್ತಾ ಇದ್ದಾರೆ. ನಿರೀಕ್ಷಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ಅವರಿಗೆ ಕೊಟ್ಟಿದ್ದೇವೆ. ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ವಲಯ ಪೊಲೀಸ್ ನಿರೀಕ್ಷಕರ ಕಚೇರಿ ಕಲಬುರಗಿ ಇವರಿಗೆ ಕೊಟ್ಟಿದ್ದೆವು. ಗೌರವಾನ್ವಿತ ಗೃಹ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಕೊಟ್ಟಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆಲ್ಲರಿಗೆ ನಾವು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ. ಏನು ಕ್ರಮ ತಗೋತಾರೆ, ಏನು ಮಾಡ್ತಾರೆ ನಮಗೆ ಆದಷ್ಟು ಬೇಗ. ಒಂದು ವೇಳೆ ಇಲ್ಲಿರ್ತಕ್ಕಂಥ SP ಅವರಿಗೆ ಈಗ ಪ್ರಸ್ತುತ ಇರ್ತಕ್ಕಂಥ ಏನು ಪ್ರದೀಪ್ ಗುಂಟಿ ಸರ್ SP ಅವರಿದ್ದಾರೆ, ಇವರಿಗೆ ಒಂದೇ ವೇಳೆ ಆದಷ್ಟು ಬೇಗ ವರ್ಗಾವಣೆ ಮಾಡಲಿಲ್ಲ ಅಂದರೆ ನಮ್ಮ KRS ಪಕ್ಷದ ವತಿಯಿಂದ ಬೀದರ್ ಜಿಲ್ಲೆಯಾದಂಥ ಉಗ್ರವಾದ ಹೋರಾಟವನ್ನಂದ್ರೆ ನಾವು ಮಾಡ್ತೇವಂತಂದು ಹೇಳಿ ಈ ಲೈವ್ ಮುಗಿಸ್ತೇವೆ. ಜೈ ಹಿಂದ್, ಜೈ KRS, ಜೈ ಕರ್ನಾಟಕ.